ವೀಕ್ಷಕರೇ, ನಿಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತು ಕಮಲಾಪುರದ ಅಂಬೇಡ್ಕರ್ ನಗರದಲ್ಲಿದೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಅನೇಕ ಅಂಬೇಡ್ಕರ್ ನಗರದ ಅನೇಕ ಮುಖಂಡರುಗಳು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ, ಅವರ ಒಡನಾಡಿಗಳಿದ್ದಾರೆ. ಬನ್ನಿ, ಅಂಬೇಡ್ಕರ್ ನಗರದ ಮುಖಂಡರಾಗಿರ್ತಕ್ಕಂಥ ಶಿವರಾಮಣ್ಣವ್ರನ್ನ ನಾನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು. ನಮಸ್ತೆ ಶಿವರಾಮಣ್ಣ, ನಿಮಗೆ ನಮಸ್ತೆ. ನೀವು ಆನಂದ್ ಸಿಂಗ್ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು. ಮಾಜಿ ಜನಪ್ರತಿನಿಧಿಯಾಗಿ ಕಮಲಾಪುರದ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು 10ನೇ ತಾರೀಕು ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ ಅವರ ಒಂದು ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮದೊಂದು ಟೀಮು, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅನೇಕ ಹಳ್ಳಿಗಳಲ್ಲಿ ಸಂಚರಿಸಿ ಇವತ್ತು ಕಮಲಾಪುರ ಪಟ್ಟಣಕ್ಕೆ ಬಂದಿದ್ದೀವಿ. ಅದರಲ್ಲಿ ಅಂಬೇಡ್ಕರ್ ನಗರಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ನೀವು ಆನಂದ್ ಸಿಂಗ್ ಅವರ ಒಡನಾಡಿಯಾಗಿ ಅವರನ್ನು ಸಚಿವರಾಗಿ ನೋಡಿದ್ದೀರ, ಶಾಸಕರಾಗಿ ನೋಡಿದ್ರ. ಅದಕ್ಕಿಂತ ಮುಂಚೆ ಅವರೊಬ್ಬ ಸಮಾಜ ಸೇವಕರಾಗಿದ್ದಾಗ ಕೂಡ ಅವ್ರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು. ಏನೆಲ್ಲ ವಿಷಯಗಳು, ಏನೆಲ್ಲ ಕೆಲಸ ಕಾರ್ಯಗಳು ನಿಮ್ಮ ಒಂದು ಗಮನಕ್ಕೆ ಕಮಲಾಪುರಕ್ಕೆ ಅವರ ಕೊಡುಗೆ ಅಂತಂದೇಳಿ, ಅದರಲ್ಲೂ ಮುಖ್ಯವಾಗಿ ಅಂಬೇಡ್ಕರ್ ನಗರಕ್ಕೆ ಕೊಡುಗೆ ಅಂತ ಬಂದಾಗ ಯಾವೆಲ್ಲ ಉದಾಹರಣೆಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆನಂದ್ ಸಿಂಗಂದು ಆಗಿರಲಿ, ಸಿದ್ಧಾರ್ಥ್ ಸಿಂಗ್ ಆಗಿರಲಿ, ಮೊನ್ನೆ ಸಿದ್ಧಾರ್ಥ್ ಸಿಂಗ್ ಸಾರ್ ಬಂದಿರೋದು. ಮೊದಲಿಂದ ನಾವು 20 ವರ್ಷದಿಂದ ಹಿಡಿದು ಆನಂದ್ ಸಿಂಗ್ ಸಾರ್ ತಗ ಬಗಲಾಗೆ ಆತ್ಮೀಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹೊರಗಡೆ 33 ಹಳ್ಳಿಯಾಗ ಹೋದರೂ ಕೂಡ ಆನಂದ್ ಸಿಂಗ್ನ ಹೆಸರಿತ್ತು. ಅಭಿವೃದ್ಧಿ ಕಾರ್ಯಕ್ರಮ ಆತ ಮಾಡಿದಂಗೆ ಯಾರೂ ಮಾಡಿಲ್ಲ ಅಂತ ಕಾಣಿಸ್ತದೆ ವಿಜಯನಗರ ಕ್ಷೇತ್ರದಲ್ಲಿ. ಆದರೂ ಈ ಟೈಮ್ನಲ್ಲಿ ನಮ್ಮ ಸಾರಿಗೆ ಮೋಸ ಆಗಿದೆ, ಇಲ್ಲ ಅಂತಲ್ಲ. ಅದರ ಬದಲು ಆ ಮೋಸ ಆದರೂ ಕೂಡ, ಆ ಸಾರಿಗೆ ಮೋಸ ಆದರೂ ಕೂಡ ಹೊಟ್ಟೆಲ್ಲಿ ಇಟ್ಕೊಂಡು ಮಗನ ಕಾರ್ಯರೂಪ ಮತ್ತೆ ಅದೇ 32 ಹಳ್ಳಿಗೆ ಯಾರ್ಯಾರ್ದು ಏನೇನು ಕೊರತೆ ಐತೆ, ಏನೇನಿಲ್ಲ ಅಂತಂತಂದು ವಾರ್ಡು, ಗ್ರಾಮಸ್ಥವ ವಾರ್ಡು ಎಲ್ಲದೂ ಮಾಡೋದಕ್ಕೆ ಮಗನ ಬುಟ್ಟಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೇಳ್ತದನ. ಈಗೂ ಅವರು ಕುಂದು ಕೊರತೆಗಳು, ಕಷ್ಟಗಳನ್ನು ಕೇಳ್ಕೊಂತ ಮಗ ಹೋಗ್ತಾ ಇದ್ದಾನ. ಇದಕ್ಕಿಂತ ಇಂಥ ವ್ಯಕ್ತಿನ ಕಳ್ಕೊಂಡು ನಾವು ಸುಮ್ಮನೆ ವ್ಯತ್ಯಪಟ್ಟುಬಿಟ್ರು ಜನ. ನಾನು ಒಬ್ಬತೆ ಅಲ್ಲ, ನಾನು ಯಾವತ್ತಿಗೂ ಆನಂದ್ ಸಿಂಗ್ ಫಾರು, ಆನಂದ್ ಸಿಂಗ್ ಫೇಲ್ಡ್ ಅಂತ ತಿಳ್ಕರಿ. ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಏರಿಯಾದಲ್ಲಿ ಅಂತ ಸಾಕಷ್ಟು ಮಾಡಿ, ಸಾಕಷ್ಟು ಪಡ್ಕೊಂಡಿದ್ದೀವಿ ಕೂಡ. ಅಂಬೇಡ್ಕರ್ ಚಾಸ್ತಿಗೆ ನಾವು ಸುಮ್ಮನೆ ಅಂಬೇಡ್ಕರ್ ಜಯಂತಿ ಮಾಡ್ತು ಅಂತಂತಂದು ಹೇಳಿದರೆ, ಅಂಬೇಡ್ಕರ್ ಜಯಂತಿ ಪಟ್ಟಿ ಕೇಳಕ್ಕೆ ಹೋದ್ರೆ ಅಷ್ಟು ದುಡ್ಡನ್ನು ತಾನೇ ಹಾಕಿ ಆ ಕಾರ್ಯಕ್ರಮದ ಏನೈತೆ ಅದನ್ನೆಲ್ಲ ಕೊಟ್ಟಿದ್ದಂಥ ವ್ಯಕ್ತಿ ಆನಂದ್ ಸಿಂಗ್. ಮತ್ತು ಅಂಬೇಡ್ಕರ್ ಚಾರ್ಸ್ ಕೂಡ ಹೊಸದ ವಿಗ್ರಹನ ಕೂಡ ಮಾಡಿ ಅದ್ಧೂರಿಯಾಗಿ ಫಂಕ್ಷನ್ ಮಾಡಿದರು. ಹೊಸಪೇಟೆಯಲ್ಲಿ ಕೂಡ ಅದೇ ರೀತಿ ಅಂಬೇಡ್ಕರ್ದು ಚಾರ್ಸ್ ಮಾಡಿ ಎಲ್ಲ 33 ಹಳ್ಳಿ ಎಲ್ಲ ಸುತ್ತ ಹಳ್ಳಿ ಭಾಗ, ಕೊಪ್ಪಳ, ಬೊಮ್ಮನಹಳ್ಳಿ, ಅಗರಿಬೊಮ್ಮನಹಳ್ಳಿ, ಮರಿಯಮ್ಮನಹಳ್ಳಿ ಎಲ್ಲ ಸುತ್ತಾನ ಕಡೆ ಜನ ಬಂದು ಅಂಥ ಫಂಕ್ಷನ್ ಮಾಡಿದರು. ಅಂಥ ಅಂಬೇಡ್ಕರ್ ಫಂಕ್ಷನ್ ಜಯಂತಿ ಮಾಡಿದರು. ಅಂಥ ವ್ಯಕ್ತಿ ನಮಗೆ ಎಲ್ಲಿ ಸಿಗಲ್ಲ. ನಾವು ಸುಮ್ಮನೆ ಕಳ್ಕೊಂಡು ಹುಡುಕಿ ಆಡ್ತಾಯಿದ್ದೀವಿ. ಇವತ್ತು ಎಲ್ಲ ಪಶ್ಚಾತ್ತಾಪಡ್ತಿದ್ದಾರೆ. ಅದೇ ಕಾಂಗ್ರೆಸ್ನವರೇ ಆಗಿರ್ಬೋದು. ಇವತ್ತು ಕಾಂಗ್ರೆಸ್ಸು, BJP ಯಾವುದಂತಲ್ಲ, ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಹೊಗಳ್ಬೇಕಾಗ್ತತೆ, ಮಾತಾಡಬೇಕಾಗ್ತತೆ. ಇವತ್ತು ಅವರು ಗೆದ್ದಾಗಲಿಂದ ಎಲ್ಲಿಗೆ ಬಂದರೆ ಕಮಲಾಪುರದಾಗ ಒಂದು ಹೂವಿನಾರ ಹಾಕ್ಯಂದು ಹೋಗೋಕ್ಕೆ ಸರಿಯಾದ ರೀತಿಯಿಂದ ಬಂದಿಲ್ಲ ನಮಗೆ. ಅವ್ರ ಪಕ್ಷದವರಾದರೂ ಕೂಡ ಇವತ್ತು ನಮ್ಮ ಯಾಕೆ ಬರಲಾರಪ್ಪ, ನಾವು ಎಷ್ಟು ಜಂಬ ಕೊಚ್ಚಿ ಅಂದಿವಲ್ಲ, ನಮ್ಮ ಯಾಕೆ ಬರಲಾರ, ನಾವು ನಾಳೆ ಯಾರಿಗೆ ಏನು ಆನ್ಸರ್ ಕೊಡ್ಬೇಕಂತ ಅವರಲ್ಲೇ ಗೊಂದಲಗಳು ಕೆಲವು ಅದಾವ. ನಿಮ್ಮ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ವಿಗ್ರಹ ಅಲ್ಲದೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂದರೆ ಯಾವೊಂದು 2-3 ಉದಾಹರಣೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ? ಸಮುದಾಯ ಭವನಗಳು, 3 ಸಮುದಾಯ ಭವನ, ನಮ್ಮ 25 ಲಕ್ಷ ರೂಪಾಯಿ ಸಮುದಾಯ ಭವನಗಳು ಮಾಡಿದ್ದಾರೆ ಅವರು. ನಾವು ನಿಂತು ಕಾಂಪ್ಲೆಕ್ಸು ನಮ್ಮದು ತಹಸೀಲ್ದಾರ್ ಎ ಸಿ ಬಂದು ನಮ್ಮ ರುದ್ರಭೂಮಿ ಹತ್ರ 4 ಕಾಂಪ್ಲೆಕ್ಸ್ ಕಟ್ಟಿದ್ದೀವಿ. 4 ಕಾಂಪ್ಲೆಕ್ಸ್ ಕಟ್ಟಿದರೆ ನಾವು ಯಜಮಾನರು, ಮುಖಂಡರು, ಎಲ್ಲ ಸಮಾಜದವ್ರು ಎಲ್ಲರೂ ಸೇರಿ ಆನಂದ್ ಸಿಂಗ್ ಸಾರ್ ತಕ್ಕ ಹೋಗಲೇ ಇಲ್ಲ ನಾವು. ಆ ತಹಸೀಲ್ದಾರ್ ಬಂದಿದ್ದಲ್ಲ, ತಹಸೀಲ್ದಾರ್ ಬಂದಾಗ ಅದನ್ನು ನಿಂದಿರ್ಸಪ್ಪ ಅಂತಂತಂದು ಫೋನ್ ಮಾಡಿ ಹೇಳಿದರೆ ಅದನ್ನು ನಿಂದಿರಿಸಿ ಕಾಂಪ್ಲೆಕ್ಸ್ ಕಟ್ಟಿಕೊಟ್ಟು ಕಾಂಪ್ಲೆಕ್ಸಿಗೆ ದುಡ್ಡು ಕೊಟ್ಟು ಕಟ್ಟಿಸಿರೋ ವ್ಯಕ್ತಿ ಆನಂದ್ ಸಿಂಗ್. ಅಭಿವೃದ್ಧಿ ಅದು ನಮ್ಮ ಸಮುದಾಯಕ್ಕೆ ಬಾಡಿಗೆ ದುಡಿತೈತಿ. ಇವತ್ತು 4 ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ ಬಾಡಿಗೆ ದುಡಿಯಂಗೆ ಮಾಡಿದ ವ್ಯಕ್ತಿ ಯಾರು? ಆನಂದ್ ಸಿಂಗ್. ನಮ್ಮದು 3 ಲಕ್ಷ ಬಂಡವಾಳ, ಉಳಿದಿದ್ದೆಲ್ಲ ಆನಂದ್ ಸಿಂಗಂದೇ ಬಂಡವಾಳ. ಮತ್ತು ಎಲ್ಲ ಕಾರ್ಯಕ್ರಮಗಳು ಎಲ್ಲದು ಅದು ಏನೈತೆ ಕಮಲಾಪುರದಾಗ 4 ಕಾಂಪ್ಲೆಕ್ಸ್ ಕಟ್ಟಬಾರ್ದು ಅಂತಂದೇ ಎಲ್ಲರೂ ವಿರೋಧಿ ಮಾಡ್ಯಾರ. ಅದನ್ನು ಅಂಥದನ್ನ ತಾನೇ ನಿಂತು ಮಾಡಿ ಇವತ್ತು ನಮ್ಮ ಕಾಂಪ್ಲೆಕ್ಸ್, ನಮ್ಮ ಸಮಾಜಕ್ಕೆ ಬಾಡಿಗೆ ಬರಂಗ ಮಾಡಿದ ವ್ಯಕ್ತಿ ಆತನ ನಡೆಸ್ಬೇಕು ನಾವು. ಇವತ್ತು ನಮ್ಮ ಮಕ್ಕಳು ನಾವು ಪಟ್ಟಿಗೆ ಹೋಗಿಲ್ಲ ಅಂದರೆ
ನಾವು ಪಟ್ಟಿಗೆ ಹೋಗಿಲ್ಲ ಅಂದರೆ ನಮ್ಮ ಮಕ್ಕಳು ಅದೇ ಬಾಡಿಗೆ ತಗೊಂಡು ದೇವ್ರ ಕಾರ್ಯಕ್ರಮ ಮಾಡೋಂಥ ಲೈಫ್ ಮಾಡಿದ್ದಾರೆ. ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ಯಾರ. ಅದು ನಮ್ಮ ಸ್ವಂತಕ್ಕೆ ಮಾಡ್ಯಾರ, ನಮ್ಮ ಸ್ವಂತದ್ದು. ಅದು ಈ ಸರ್ಕಾರ ಕಡೆಯಿಂದ ಮಾಡಿರೋ ಭಾಳ ಅದಾವೆ. ಸಮುದಾಯ ಭವನಗಳು 3-4 ಸಮುದಾಯ ಭವನಗಳು ಮಾಡ್ಯಾರ. ಮತ್ತು ಬೇರೆ ಬೇರೆ ಕೆಲಸಗಳು, ಮತ್ತು ನಾವು ಹೋದರೆ ಇಂಥವ್ರಿಗೆ ಈ ರೀತಿ ಮಾಡ್ಬೇಕು ದನಿ ಅಂತಂತಂದ್ರೆ ಆ ರೀತಿ ಕೆಲಸಗಳೆಲ್ಲ ಮಾಡಿಕೊಟ್ಟಾರ. ಎಲ್ಲ ಹಳ್ಳಿ ಭಾಗದಾಗ ನಾವು ತಿರುಗ್ತಾಯಿದ್ದೀವಿ, ನೋಡ್ತಾಯಿದ್ದೀವಿ. ಅವರಿಂದ ಗ್ರಾಮಸ್ತವ ಮಾಡೀವಿ. ಎಲ್ಲ ರೀತಿ ಎಲ್ಲ ತಲೆ ಸೌಲಭ್ಯವಾಗಿ ಸಮುದಾಯ ಭವನಗಳು ಮಾಡ್ಯಾರ. ಇದೇ ನಮ್ಮ ಸಮುದಾಯ ಭವನಗಳು ಮಾಡಿದ್ದಲ್ದ ಮತ್ತು ನಮ್ಮ ಚೌಡಿಕೇರಿಗಳು, ಮಲ್ಮತ್ ಕೇರಿ, ಹಿರೇಕೇರಿ, ಗೊಣ್ಣಾಳ್ ಕೇರಿ, ಎಲ್ಲ ಕೇರಿಗಳಾಗ ಕುಂತ್ರಿ ಹಿಂಗೆ ಎದ್ದಳಂಗಿಲ್ಲ ಆ ರೀತಿ ಸಮುದಾಯ ಭವನಗಳು ಮಾಡ್ಯಾರ. ಈಗ ಸಿದ್ಧಾರ್ಥ ಸಿಂಗ್ ಅವರು ನಿಮ್ಮ ಕಮಲಾಪುರ ಪಟ್ಟಣಕ್ಕೆ ಬರ್ತಾರೆ, ಗ್ರಾಮವಾಸ ಜನರ ವಿಶ್ವಾಸ ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಕೂಡ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ. ಆ ಒಂದು ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಕೇಳಿದರೆ ಯಾವೊಂದು ಗುಣಗಳ ಬಗ್ಗೆ, ಯಾವೊಂದು ಕೆಲಸಗಳ ಬಗ್ಗೆ ನೀವು ಮಾತಾಡೋಕ್ಕೆ ಇಷ್ಟಪಡ್ತೀರಿ? ನಾವು ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಈಗ ಆನಂದ್ ಸಿಂಗನ್ನು ನೋಡಿಬಿಟ್ಟು 25 ವರ್ಷದಿಂದ ಅಂತಂತಂದು ಹೇಳ್ಬಿಟ್ಟಿದ್ದೀವಿ ನಿಮಗೆ ಆಲ್ರೆಡಿ. ಈಗ ಮಗನ ನೋಡಿ ಒಂದು 8 ವರ್ಷದಿಂದ ನೋಡ್ತಾ ಇದ್ದೀವಿ ಹತ್ರ. ಅವರು 10-15 ವರ್ಷದಿಂದ ನಮ್ಮ ಮಗ ಹತ್ರ ಇದ್ದರೂ ಕೂಡ, ತಂದೆ ಹಿಂದೆ ಇದ್ದರೂ ಕೂಡ ಈತ ಸಿದ್ಧಾರ್ಥ ಸಿಂಗ್ ಅಂತ ಗೊತ್ತಿಲ್ಲ. ಆ ರೀತಿ ಅವರು ತಂದೆ ಹಿಂದೆ ಬಂದರೂ ಕೂಡ ನಮಗೆ ಗೊತ್ತಿಲ್ಲ. ಈಗ ಅವರು ಎಲೆಕ್ಷನ್ ನಿಂತ್ಕೊಂಡು ಶಾಸಕನಾಗಿ ನಿಂತ್ಕೊಂಡು ಸೋಲಾಯಿತು. ಸೋಲು ಆದಾಗಲಿಂದ ಹಿಡಿದು ಅವರು ಒಳ್ಳೆತನ, ಒಳ್ಳೆ ನಡತೆ, ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಅದು ದೇವರಿಗೆ ಮಾತ್ರ ಇರೋಕ್ಕೆ ಸಾಧ್ಯ, ಬೇರೆಯವ್ರಿಗೆ ಇರೋಕ್ಕಾಗಲ್ಲ. ಎಂಥ ಶತ್ರುವೇ ಬಂದಿರಲಿ ಅಂಥ ತಾಳ್ಮೆ ಆನಂದ್ ಸಿಂಗ್ನ ನಾನು ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಆನಂದ್ ಸಿಂಗ್ನಕ್ಕಿಂತ 4 ಪಟ್ಟು ಶಾಂತಿ ಇದನ್ನು ಸಿದ್ಧಾರ್ಥ ಸರ್. ಆತ ಸಂಪಾದಿಸಿದವು, ಆತ ಪ್ರೀತಿ ವಿಶ್ವಾಸ ಗಳಿಸಿದುವೇ ಆ ಓಟು ಬಿದ್ದಿರೋದು ಅವತ್ತಿಗೆ. ಅಂಥ ಪ್ರೀತಿ ವಿಶ್ವಾಸ ಆತ ಸಂಪಾದನೆ, ಆತನ ಕಾರ್ಯಕರ್ತರು ಇದ್ದಾರೆ, ಆತನ ಫ್ಯಾನ್ಗಳು ಕೂಡ ಮಾಡ್ಕೊಂಬಿಟ್ಟಾನ ಆಲ್ರೆಡಿ. ಆತನ ಬಗ್ಗೆ ನೋ ಡೌಟು. ಮುಂದೆ ಎಲ್ಲೇ ಇರಲಿ ಆತನದು ಹುಟ್ಟಿದ ದಿನ ಐತಲ್ಲ, ಇಡೀ ವಿಜಯನಗರ ಕ್ಷೇತ್ರದ ಜನ ಆತಗೆ ಹೆಚ್ಚಿನ ಮಠದಲ್ಲಿ ಆತಗೆ ಆಶೀರ್ವಾದ ಮಾಡಿ ಇನ್ನೂ 100 ವರ್ಷ ಅವ್ರ ಅಪ್ಪನಿಗಿಂತ ಅಭಿವೃದ್ಧಿ ಕೆಲಸಗಳು ಮಾಡ್ತಾನೆಂಬ ನಂಬಿಕೆ ನಮಗೆ ಐತೆ. ನನ್ನಂಗೆ ಎಲ್ಲ ರೀತಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ವಾಳ್ನಾಗ ಹೇಳ್ತಾರ ಆತನ ಬಗ್ಗೆ ಅಂತ ನನಗೆ ಗೊತ್ತು. ಯಾಕಂತ ಕೇಳೋ ಅಷ್ಟಕ್ಕಂದು ಪ್ರೀತಿ ಸಂಪಾದಿಸ್ಕೊಂಡಾನ. ಆನಂದ್ ಸಿಂಗ್ನಕ್ಕಿಂತ ಜಾಸ್ತಿ ಪ್ರೀತಿ ಸಂಪಾದಿಸ್ಕೊಂಡಿರೋದು ಆತ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅಂಬೇಡ್ಕರ್ ನಗರದ ನಿವಾಸಿಗಳು, ಜೊತೆಗೆ ಈ ಭಾಗದ ಅಂದರೆ ಪಟ್ಟಣ ಪಂಚಾಯಿತಿ ಈ ಮುಂಚೆ ಇತ್ತು, ಈಗ ಪುರಸಭೆ ಇದೆ, ಆ ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಈ ಭಾಗದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ತಿಪ್ಪೇಸ್ವಾಮಿ. ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್, ಈ 2 ವಿಚಾರ ಬಂದಾಗ ತಾವು ಒಬ್ಬ ಜನಪ್ರತಿನಿಧಿಯಾಗಿ, ಒಂದು ವಾರ್ಡಿನ ಒಬ್ಬ ಪಟ್ಟಣ ಪಂಚಾಯಿತಿ ಸದಸ್ಯನಾಗಿ ಉಪಾಧ್ಯಕ್ಷರಾಗಿದ್ದು ಅಂಥವರು, ಆ ಸಂದರ್ಭದಲ್ಲಿ ಕೂಡ ಆನಂದ್ ಸಿಂಗ್ ಅವರು ಸಚಿವರಿದ್ದರು, ಶಾಸಕರಿದ್ದರು. ಒಬ್ಬ ಶಾಸಕ ಮತ್ತು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನೀವು ಅವರ ಒಂದು ಬಳಿ ಹೋದಂಥ ಸಂದರ್ಭದಲ್ಲಿ ಅಥವಾ ಅವರು ನಿಮ್ಮ ಊರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಒಡನಾಟ, ಅವರ ಆಲಿಸುವಿಕೆ, ಜನರ ಸಮಸ್ಯೆಗಳನ್ನು ಕೇಳಿಸುವಿಕೆ, ನಿಮ್ಮ ಜೊತೆ ಬೆರೆಯುವಿಕೆ, ಈ ವಿಷಯಗಳಂತ ಬಂದಾಗ ಏನೆಲ್ಲ ವಿಷಯಗಳನ್ನು, ಏನೆಲ್ಲ ಒಂದು ನೆನಪುಗಳನ್ನು, ಸನ್ನಿವೇಶಗಳನ್ನು ನೆನಪಕ್ಕೆ ಇಷ್ಟಪಡ್ತೀರಿ? ಇವತ್ತು ವಿಜಯನಗರ ಕ್ಷೇತ್ರದ ಮಾಜಿ ಶಾಸಕರಾದ ಆನಂದ್ ಸಿಂಗ್ ಅವರನ್ನು ಪ್ರತಿಯೊಬ್ಬರು ಒಂದು ಮಗು ಮೊದಲು ಮಾಡಿ ಇವತ್ತು ಅವರನ್ನು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಅವರು ಯಾವತ್ತೂ ರಾಜಕೀಯವಾಗಿ ಕಂಡರಲ್ಲ, ಮತ್ತು ರಾಜಕೀಯ ಮಾಡಿದವರಲ್ಲ. ಅವರು ಭಾಳಷ್ಟು ಮಾಡಿದ್ದು ಸಮಾಜ ಸೇವೆನೇ. ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಒಂದು ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಸಮಾಜ ಸೇವೆ? ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕದ ಯಾವುದೇ ಒಂದು ತೊಂದರೆಗಳಿರಲಿ, ಆ ತೊಂದರೆಗಳನ್ನು ತಮ್ಮದೇ ಆದಂಥ ಮನೆಯ ತೊಂದರೆಗಳ ತರಹ ಒಂದು ನಿಭಾಯಿಸಿರ್ತಕ್ಕಂಥ ಒಂದು ಶಕ್ತಿ ಆನಂದ್ ಸಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಆಗ ನನಗೆ ಅನಿಸಿದ್ದು, ಈ ಥರ ಒಂದು ರಾಜಕೀಯದ ಶಾಸಕರು ಇರ್ತಾರ ಅಂತ ನನಗೆ ಅನಿಸಿದ್ದು ಅವಾಗೇ ಮೊದಲಾಗಿ. ಯಾಕಂದರೆ ನಾನು ಕೂಡ ಅವ್ರ ಹತ್ರ ಒಬ್ಬ ಸದಸ್ಯನಾಗಿ ಒಂದು ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಅವರು ನಾಯಕರು ಅಂತೇಳಿದ್ರೆ ಕುರ್ಜಿ ಮೇಲೆ ಕುಂದ್ರೋದು, ಅಧಿಕಾರ ಐತಂದರೆ ಕುರ್ಜಿ ಮೇಲೆ ಕುಂದ್ರೋದು ಅಂತಕ್ಕಂಥ ಕೆಲಸ ಮಾಡಲಿಲ್ಲ. ಅವರು ಮನೆಗೆ, ಓಣಿಗೆ, ಮನೆ ಒಳಗಡೆ ಇತ್ತಲ್ಲ, ಇಂಥ ಒಂದು ಪ್ರತಿಯೊಂದು ಜಾಗದಲ್ಲಿ ಕೂಡ ತಿರುಗಾಡಿರ್ತಕ್ಕಂಥದ್ದು ನೋಡಿದರೆ, ಮತ್ತು ನನಗೆ ಅಲ್ಲಿ ಒಬ್ಬ MLA ಅಂತ ಅನಿಸಲ್ಲ ನನಗೆ. ಅವರು ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಬದ್ಧರಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ನನಗೆ ಅನಿಸ್ತು.
ಆಗ ನಾನು ಅವರಿಗೆ ಅಭಿಮಾನಿ ಆಗಬೇಕು ಅಂತಕ್ಕಂಥದ್ದು ನಿಜವಾದ ಒಂದು ಅಭಿಮಾನಿ, ಅವ್ರ ಮೇಲೆ ಒಂದು ಹಾಡು ಕೂಡ ನಾನು ಬರೆದೆ. ಭಾಳ ಅದ್ಭುತವಾದ ಹಾಡು ಅದು. ಭಾಳಷ್ಟು ಜನ ಕೇಳಿದ್ದಾರೆ ಕೂಡ ಅದನ್ನು. ಅಂಥ ಒಂದು ಸಾಮಾಜಿಕ ಒಂದು ಧೈರ್ಯ, ಏನೇ ಒಂದು ಗ್ರಾಂಟ್ಗಳು ತರೋದಾಗಲಿ, ಒಂದು ಜನರಿಗೆ ಏನಾದರೂ ನ್ಯಾಯ ಒದಗಿಸೋದಾಗಲಿ, ಹಗಲು ಇರಲು ಕೂಡ ಅವರು ಅನ್ನದೇ ಪ್ರತಿ ಒಂದು ಕ್ಷಣದಲ್ಲಿ ಕೂಡ ಒಂದು ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಅದ್ಭುತವಾದ ಶಾಸಕರು, ಸಚಿವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಮಲಾಪುರ ಭಾಗಕ್ಕೆ ಆನಂದ್ ಸಿಂಗ್ ಅವರು ಸಚಿವರಾಗಿ ಮತ್ತು ಶಾಸಕರಾಗಿ ಕೊಟ್ಟ ಕೊಡುಗೆಗಳು ಅಪಾರ ಅನಿಸಿದ್ರು ಕೂಡ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಣ್ಣಿಗೆ ಬಂದು ಮೈಲಿಗಲ್ಲಿನಂತೆ ನಿಲ್ತಕ್ಕಂಥದ್ದು ಯಾವೊಂದು ಉದಾಹರಣೆಗಳಂತ ಕೊಡ್ತೀವಿ? ಫಸ್ಟು ನಾನು ಹೇಳೋಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಇವತ್ತು ದೇಶದ ಒಂದು ಅಭಿವೃದ್ಧಿ, ದೇಶದ ಒಂದು ಶಕ್ತಿಯಾಗಿ ಬೆಳಿಬೇಕಂತ ಹೇಳಿದ್ರೆ ಶಿಕ್ಷಣ ಮೂಲಭೂತವಾಗಿ ನನಗೆ ಭಾಳ ಖುಷಿ ಕೊಡ್ತದೆ ಇವತ್ತಿನವರೆಗೂ ಅಂತ ಹೇಳಿದ್ರೆ. ನಾನು ಬದುಕಿರೋವರೆಗೂ ನೆನಪಿಡೋದು ಒಂದೇ ಒಂದು ಅಂತ ಹೇಳಿದ್ರೆ, ಮಕ್ಕಳಿಗೆ ಶಿಕ್ಷಣ ಪಡೆಯೋದಕ್ಕೆ ಕೊಟ್ಟಂಥ ಒಂದು ಪುಸ್ತಕ, ಯಾವುದೇ ಒಂದು ಸೌಲಭ್ಯಗಳ ಏನೇ ಒಂದು ಮಾಮೂಲಾಗಿ ಕಂಪ್ಯೂಟರ್ ಥರ ಆಗಿರ್ಬೋದು, ಇನ್ನು ಅದಕ್ಕಿಂತ ಸಣ್ಣ ಪುಟ್ಟ ಏನೋ ಅವರಿಗೆ ಸಾಮಗ್ರಿಗಳು ಏನಿರ್ತಾವೆ ಅದನ್ನು ಕೊಟ್ಟಿರ್ತಕ್ಕಂಥ ಆಗಿರ್ಬೋದು. ಅದನ್ನು ಹೊರತುಪಡಿಸಿ ಅವರು ಹೃದಯ ಚಿಕಿತ್ಸೆ ಮತ್ತು ಕುಂಟರಿಗೆ ಸೈಕಲ್ ಕೊಡುವುದು, ಇಂಥವೆಲ್ಲ ಒಂದು ಅಭಿವೃದ್ಧಿ, ಇಂಥವೆಲ್ಲ ಒಂದು ಸಾಮಾಜಿಕಕ್ಕೆ ಏನು ಭಾಳಷ್ಟು ಹತ್ತಿರವಾಗಿ ಅದು ಅನಿವಾರ್ಯವಾಗಿ ಕೊಡಲೇಬೇಕಾದಂಥವು, ಪಡಿಲೇಬೇಕಾದಂಥ ಒಂದು ಏನಿದೆ ಅಲ್ಲ ಅಂಥವು ಭಾಳ ಮುಖ್ಯವಾಗಿರ್ತಕ್ಕಂಥ ಕೊಟ್ಟಿರೋವು. ಅದು ನಾವಲ್ಲ, ಯಾರೇ ಆಗಲಿ ಮರೆಯುವಂತಿಲ್ಲ ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಕಂಡಿರ್ತಕ್ಕಂಥದ್ದು. ಈಗ ಕಮಲಾಪುರ ಮೊದಲು ಪಟ್ಟಣ ಪಂಚಾಯಿತಿ ಸ್ಥಾನದಲ್ಲಿತ್ತು, ಅದಾದ ನಂತರ ಅದು ಮುಂಬಡ್ತಿ ಪಡೀತು. ಆ ಸಂದರ್ಭದಲ್ಲಿ ಈ ಭಾಗದ ಹಲವಾರು ದಶಕಗಳ ಹೋರಾಟ ಅದು. ಸೊ ಆ ಒಂದು ಕಾರ್ಯ ಆಗಬೇಕಂತ ಹೇಳಿದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಸೊ ಆ ಕಾರ್ಯ ನಿಮ್ಮ ಒಂದು ಕಮಲಾಪುರ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಬದಲಾವಣೆ ಆಗ್ತದೆ, ಅದು ಪ್ರಮೋಷನ್ ಆಗ್ತದೆ. ಆ ವಿಚಾರ ಬಗ್ಗೆ ಕೇಳಿದಾಗ ಅದ್ರ ಹಿಂದೆ ಪರಿಶ್ರಮ, ಅದು ಆಗಿರ್ತಕ್ಕಂಥ ರೀತಿ ಅಂತ ಬಂದಾಗ ಏನು ವಿಚಾರಗಳನ್ನು ಆನಂದ್ ಸಿಂಗ್ರವ್ರ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಳ್ತೀರಿ? ಇವತ್ತು ಹಲವಾರು ಜನ ಏನೇ ಒಂದು ಅಭಿವೃದ್ಧಿ ಮತ್ತು ಮಟ್ಟವನ್ನು ಏರಿಸ್ತಕ್ಕಂಥದ್ದು ಏನಿದೆಯಲ್ಲ, ಅದು ಯಾರು ಅದರ ಅನುಭವ ಆಗಿರ್ತದೆ, ಯಾವುದು ಮುಂದೆ ನಾವು ತಗೊಂಡು ಹೋದರೆ ಆ ದಾರಿ ಸುಗಮವಾಗಿ ಮುಂದೆ ಬೆಳೀತದೆ, ಒಂದು ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಅಂತಂದರೆ ಅದು ಅನುಭವ ಬೇಕು. ಅನುಭವ ಇಲ್ಲದರೂ ಅದನ್ನು ವಿರೋಧಿಸ್ತಾರೆ, ಅನುಭವ ಇದ್ದರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಸಚಿವರು ಏನಿದ್ದಾರಲ್ಲ, ಆನಂದ್ ಸಿಂಗ್ ದನಿಯವರು ಶಾಸಕರು, ಅವರು ಎಲ್ಲರನ್ನು ಒಳಗೊಂಡು ತಮ್ಮದೇ ಆದಂಥ ಒಂದು ಬಲವಾದ ನಿರ್ಧಾರವನ್ನು ಹೊಂದಿರತಕ್ಕಂಥ ಒಂದು ಅನುಭವಿಗಳವರು. ಎಲ್ಲರನ್ನೂ ವಿಚಾರ ಮಾಡ್ತಾರೆ. ಆ ವಿಚಾರದ ತಮ್ಮ ಒಂದು ವಿಚಾರವನ್ನು ಕೂಡ ಸೇರಿಸಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಒಂದು ಏನು ನಮ್ಮ ಪುರಸಭೆ ಇದೆಯಲ್ಲ, ಅದು ಸರಿ ಅಂತ ನಮಗೂ ಅನ್ನಿಸ್ತದೆ. ಯಾಕಂದರೆ ನಾವು ಯಾವಾಗಲೂ ಒಂದು ಏನೇ ಸಾಮಾಜಿಕ ನ್ಯಾಯ ಸಿಗಬೇಕಂತ ಹೇಳಿದ್ರೆ ಮೇಲ್ದರ್ಜೆಗೆ ಹೋದಾಗ ನಮಗೆ ಅನುದಾನಗಳಿಗೆ ಬರ್ತಕ್ಕಂಥ ಒಂದು ಶಕ್ತಿ ಇರ್ತದೆ. ಅದಕ್ಕೆ ನಾವು ಪಟ್ಟಣದಲ್ಲಿ ಅಂದರೆ ಗ್ರಾಮದಿರ್ತದೆ, ಪಟ್ಟಣ ಅಂದರೆ ಪಟ್ಟಣ ಇರ್ತದೆ, ಪುರಸಭೆ ಅಂದರೆ ಪುರಸಭೆ, ನಗರಸಭೆ ಅಂದರೆ ಅದಕ್ಕೆ ಆದಂಥ ಒಂದು ಅನುದಾನಗಳು ಬರ್ತದೆ ಮತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಕ್ಕೆ ಅದು ಮುಂದಾಗಿದ್ದಾರೆ, ಅದು ಆಗಿದೆ. ಮತ್ತು ಆ ಒಂದು ವ್ಯಕ್ತಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನು ಬೇರೆಯವರು ಈ ಥರ ಮಾಡ್ತಕ್ಕಂಥದ್ದು ನಮ್ಮ ಕನಸು ಅಂತಲೇ ಇವತ್ತು ಅನಿಸ್ತದೆ. ಯಾಕೆಂದರೆ ಈಗ ನಡೀತಕ್ಕಂಥ ಪರಿಸ್ಥಿತಿ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅವರ ಒಂದು ನಂತರ ಅಂದರೆ ಆನಂದ್ ಸಿಂಗ್ ಅವರ ನಂತರ ಅವರು ಈ ಒಂದು ಕ್ಷೇತ್ರಕ್ಕೆ ತಮ್ಮ ಪುತ್ರ ಸಿದ್ಧಾರ್ಥ್ ಸಿಂಗ್ರವ್ರನ್ನ ಪರಿಚಯಿಸ್ತಾರೆ. ಅವರು ಕಮಲಾಪುರ ಒಂದು ಪಟ್ಟಣಕ್ಕೆ ಬಂದಾಗ, ಗ್ರಾಮವಾಸ ಜನರ ವಿಶ್ವಾಸ ಅಂತ ಬಂದಾಗ, ಆ ಸಂದರ್ಭದಲ್ಲಿ ಅತ್ಯಂತ ಹತ್ತಿರದಿಂದ ನೋಡಿ ಅವರ ಚಲನಾವಲನಗಳ ಜೊತೆಗೆ ನೀವು ಕೂಡ ಹೆಜ್ಜೆ ಹಾಕಿರ್ತಕ್ಕಂಥವ್ರು. ಈ ಒಂದು ವಿಷಯ ಬಗ್ಗೆ ಕೇಳಿದಾಗ ಸಿದ್ಧಾರ್ಥ್ ಸಿಂಗ್ರವರ ಒಂದು ಅವರ ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು, ಅವರ ಒಂದು ಬೆರೆಯುವಿಕೆ ಇರ್ಬೋದು, ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟ? ಇವತ್ತು ಇಡೀ ಸಿದ್ಧಾರ್ಥ್ ಸಿಂಗ್ ಸರ್ ಅವರ ಒಂದು ವಿಷಯಕ್ಕೆ ಬರಬೇಕಾದ್ರೆ, ಅವ್ರದ್ದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಭಾಳ ಸೂಕ್ಷ್ಮವಾಗಿ ಹೇಳ್ಬೇಕಾಗ್ತದೆ. ಯಾಕಂದರೆ ಅದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವ್ರನ್ನ. ಯಾಕಂದರೆ ಈ ಒಂದು ಹೈಟೆಕ್ ಯುಗದಲ್ಲಿ ಅಷ್ಟು ಡೀಪಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಒಂದು ಏನು ನಾವು ಮಾಡಿದ್ದೀವಿ ಅಂತಕ್ಕಂಥ ವಿಚಾರ ತಿಳ್ಕೊಳ್ಬೇಕಂಥದ್ದು ಭಾಳ ಸೂಕ್ಷ್ಮ ಅದು. ಯಾಕಂದರೆ ಇದು ಕಂಪ್ಯೂಟರ್ ಈಗ ಟಕ ಮಾತಾಡ್ತಾರೆ, ಟಕ ಮರೆತು ಬಿಟ್ಬಿಡ್ತಾರೆ. ಆದರೆ ಅದು ನಾನು ಹೇಳ್ತೀನಿ, ಈ ರಾಜ್ಯದಲ್ಲಿ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ ಅದನ್ನು. ಸಿದ್ಧಾರ್ಥ್ ಸಿಂಗ್ ಅವರು ಈ ರಾಜ್ಯದಲ್ಲಿ ಒಂದು ಮಾಸ್ಟರ್ ಪೀಸ್. ಯಾಕಂತ ಹೇಳಿದ್ರೆ ಇಂಥ ಒಂದು ಗಡಿಬಿಡಿಯಾದ ಯುಗದಲ್ಲಿ, ಕರ್ಕಶಗೊಂಡಿರ್ತಕ್ಕಂಥ ಯುಗದಲ್ಲಿ ಭಾಳಷ್ಟು
ಭಾಳಷ್ಟು ಶಾಂತಿಯುತವಾಗಿ, ಸ್ನೇಹವಾಗಿ, ಸಮಾಧಾನವಾಗಿ, ಎಂಥದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ಪ್ರೀತಿಯನ್ನು ಕೊಟ್ಟು ಸಮಾಧಾನದಿಂದ ನಡೀತಕ್ಕಂಥದ್ದೇನಿದೆಯಲ್ಲ, ಇದು ನಾವು ನಮ್ಮ ವಿಜಯನಗರದಲ್ಲಿ ಕಂಡಂಥ ಒಂದು ಭಾಳಷ್ಟು ಅದ್ಭುತವಾದ ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಅವ್ರ ಹಿಂದೆ ಗ್ರಾಮವಾಸ ನಮ್ಮ ಕಮಲಾಪುರದಲ್ಲಿ ಮಾಡಿದ್ದೀನಿ. ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಲ್ಲ, ನಾವು ಹೋಗ್ತಿರೋರಿಗೆ ಏನಪ್ಪ ನಮಗೆ ಒಂಥರ ಟಯರ್ಡ್ ಆಗೋದು. ಬಟ್ ಅವರು ಎಂಥದೇ ಮನೆ ಇರಲಿ, ಗುಡಿಸಲಿ ಇರಲಿ, ಅದು ಭಾಳಷ್ಟು ಒಂದು ನಾವು ಹೋಗಿ ಕುಂದ್ರಂಗಿಲ್ಲ ಜಾಗ ಅನ್ನೋದಿರಲಿ ಅಂತ ನಮಗೆ ಅನಿಸ್ತಿತ್ತೆ ಹೊರತು, ಅವರು ಕಾರ್ಯನಿರ್ವಹಿಸ್ಬೇಕಾದ್ರೆ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಎಂಥದೇ ಇರಲಿ, ಅದು ಟಕ್ಕನೋಗ ಅಲ್ಲಿ ಕುಂದ್ರೋದು, ಅವ್ರ ಸಮಸ್ಯೆ ಏನಂತ ಕೇಳ್ತಕ್ಕಂಥ ಗಮನ ಇತ್ತೇ ಹೊರತು ಅವ್ರ ತಗ ನಾನು ಯಾಕೆ ಕುಂದಿರ್ಬೇಕು, ನಾನು ಇಲ್ಲಿ ನಿಂತು ಮಾತಾಡ್ಬೋದಲ್ಲ, ನಾನು ಅವ್ರ ತಗ ಯಾಕೆ ವಿಚಾರ ಮಾಡ್ಬೇಕು ಅಂತಕ್ಕಂಥ ಒಂದು ಸಣ್ಣ ಒಂದು ಸೆಕೆಂಡಿಗೆ ಕೂಡ ನೋಡಿಲ್ಲ ನಾನು. ಸೆಕೆಂಡಲ್ಲ, ಒಂದು ನಿಮಿಷ ಕೂಡ ದೊಡ್ಡದಾಯ್ತು, ಸೆಕೆಂಡೇ ಅನಿಸ್ತದೆ ನನಗೆ. ಯಾಕಂದರೆ ಅವ್ರ ತಕ್ಕ ಕಲ್ಮಶನೇ ಇಲ್ಲ. ಅವರು ರೋಗಿ ಆಗಿರಲಿ, ಅವ್ರದ್ದು ಕೈಯೇ ಹೋಗಿರಲಿ, ಅವ್ರದ್ದು ಏನೇ ಕ್ಷಯವಾಗಿರಲಿ, ಏನೋ ಜ್ವರ ಬಂದಿರಲಿ, ಎಂಥದ್ದೇ ಕಾಯಿಲಿರಲಿ, ಅವರನ್ನು ಮುಟ್ಟಿ ಏನಾಗಿತ್ತಪ್ಪ ನಿನಗೆ, ನಿನ್ನ ಸಮಸ್ಯೆ ಏನು ಅಂತಕ್ಕಂಥ ಮನೋಭಾವನೆ ಇದೆಯಲ್ಲ, ಅದಕ್ಕೆ ಹೇಳೋದು ನಾನು ಮಾಸ್ಟರ್ ಪೀಸ್ ಅದಂತ ಹೇಳಿ. ಯಾಕಂದರೆ ಇವತ್ತು ರಾಜ ಮನೆತನದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಏಕೈಕ ಪುತ್ರ, ಅವರಿಗೆ ಇದೆಲ್ಲ ಬೇಕಾಗಿಲ್ಲ. ಯಾಕಂದರೆ ಇವತ್ತು ಏನೋ ಒಂದು ಸ್ವಲ್ಪ ದುಡ್ಡು ಇದ್ಬಿಟ್ರೆ ನಾನೇ ರಾಜ ಅಂತಕ್ಕಂಥ ಮೆರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅಂಥ ಒಂದು ಮನೆತನದಲ್ಲಿ ಒಬ್ಬ ಸಾಮಾನ್ಯ ಮನೆಗೆ ಹೋಗಿ, ಸಾಮಾನ್ಯ ಮನೆಯಲ್ಲಿ ಮತ್ತೆ ಹಗಲು ಅನ್ನದೇ ರಾತ್ರಿ ಅನ್ನದೇ ಮಲಗಿ ವಿಷಯಗಳನ್ನು ಕೇಳಿ ಸಮಾಜದ ಸುಧಾರಣೆಗೆ ಮುಂದಾಗ್ತಕ್ಕಂಥ ಒಂದು ಈ ಚಿಕ್ಕ ವಯಸ್ಸಿನ ಅನುಭವ ಏನಿದೆಯಲ್ಲ, ಅದು ಯಾರಿಗೆ ಬರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟ. ನಾನೊಬ್ಬ ರೈತನಾಗಿ ಇವತ್ತು ಭಾಳ ಮುಖ್ಯವಾದ ಒಂದು ಆನಂದ್ ಸಿಂಗ್ರವರ ಒಂದು ರೈತರ ಬಗ್ಗೆ ಕಾಳಜಿ ಏನಂತ ಹೇಳಿದ್ರೆ, ಈ ಕಬ್ಬಿನ ವಿಷಯ ಮತ್ತು ಬಾಳೆ ಬೆಳೆಗಾರರ ವಿಷಯ ತಗೊಂಡ್ರೆ ಭಾಳಷ್ಟು ಅವರ ಬೆನ್ನ ಹಿಂದೆ ನಿಂತು ಹೋರಾಡಿರ್ತಕ್ಕಂಥದ್ದು ಕಾಣ್ತದೆ. ಮತ್ತು ನೀರಿನಗೋಸ್ಕರವಾಗಿ, ನೀರು ಬೇಕಾದಾಗ, ನೀರು ತೊಂದರೆ ಆದಾಗ ಅವರು ಕೂಡ ಈ ಒಂದು ನದಿಗೆ ಬಂದು ಆ ರೈತರ ಹಿಂದೆ ಓಡಾಡಿ ಎಲ್ಲೆಲ್ಲಿ ನೀರಿನ ಒಂದು ತೊಂದರೆ ಆಗ್ತಿದೆ ಅಂಥ ಒಂದು ವಿಷಯಕ್ಕೂ ಕೂಡ ಅವರು ರೈತರ ಜೊತೆಗೆ ನಡ್ಕೊಂಡು ಬಂದಿದ್ದಾರೆ. ಕಾಲೇವು ತಮ್ಮ ಜೊತೆಗೆ ನಡ್ಕೊಂಡು ಬಂದು ಮತ್ತೆ ಅಲ್ಲಿ ಕುಂತು ಅವ್ರ ಜೊತೆಗೆ ಮಲಗಿ ಇಂಥ ಒಂದು ಅದ್ಭುತವಾದ ಒಂದು ಕೆಲಸ ರೈತರ ಬಗ್ಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಹೋರಾಟ ಕೂಡ ರೈತರ ಬಗ್ಗೆ ಮಾಡಿದ್ದಾರೆ. ಇಂಥ ಒಂದು ಶಾಸಕರು ನಾವು ಅವ್ರ ಹತ್ರ ಕೆಲಸ ಮಾಡಿದ್ದು, ಅವ್ರ ಹತ್ರ ಜನರ ಬಗ್ಗೆ, ಜನರ ಹಿಂದೆ ಹೋಗಿ ಸೇವೆ ಮಾಡಿದ್ದು ನಮ್ಮ ಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅಂಬೇಡ್ಕರ ಜಯಂತಿಯನ್ನು ನಾವು ಮಾಡಬೇಕಾದ್ರೆ ಹೊಸಪೇಟೆಯಲ್ಲಿ ಮತ್ತು ನಮ್ಮ ಕಮಲಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣದಂಥ ಸರ್ಕಲ್ಲು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಭಾಳ ಅದ್ಭುತವಾದ ಒಂದು ಕೊಡುಗೆಯನ್ನು ನಮ್ಮ ಆನಂದ್ ಸಿಂಗರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಪುತ್ರರಾದ, ಇವತ್ತು ನಾನು ಭಾಳಷ್ಟು ಮನಸ್ಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾತು, ಆನಂದ್ ಸಿಂಗರವರ ಏನಿದೆಯಲ್ಲ ನಡೆ, ಆ ನಡೆಯನ್ನು ಆಧರಿಸಿ ಆ ನಡೆಯೊಳಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅದು ನನಗನ್ಸಿದ ಮಟ್ಟಿಗೆ ಇದು ನಾನು ಹೇಳೋದನ್ನೋದೇನೋ ನನಗಿಂತ ಮುಂಚಿತವಾಗಿ ಕೂಡ ಭಾಳಷ್ಟು ಜನ ಹೇಳಿರ್ತಕ್ಕಂಥದ್ದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಯುವ ನಾಯಕ, ಸಮಾಜ ಸೇವಕ, ಒಬ್ಬ ಸೀಪರ್ಸ್ ಅಂದರೆ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಒಂದು ಸ್ಟೇಜಿನ ಮೇಲೆ ಕುಂದಿರಿಸಿ ಪಾದಪೂಜೆಯನ್ನು ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅವರು ಪಾದಪೂಜೆ ಮಾಡೋ ಟೈಮ್ನಲ್ಲಿ ಹಲವಾರು ಭಾಗಿಯಾಗಿರ್ತಕ್ಕಂಥ ಎಲ್ಲ ಜನಗಳು ಅವತ್ತು ಕಣ್ಣೀರು ಹಾಕಿರ್ತಕ್ಕಂಥದ್ದು ಮತ್ತು ಸಂತೋಷಪಟ್ಟಿರ್ತಕ್ಕಂಥದ್ದು ನಾನು ಕಣ್ಣೀರು ಹಾಕುವ ಮುಖಾಂತರ ಕೂಡ ಆ ಒಂದು ಆನಂದವನ್ನು ಅನುಭವಿಸಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳೋದಕ್ಕೆ, ಮಾತಾಡಲಿಕ್ಕೆ ನಮಗೆ ಸಮಯ ಕೊಡಲ್ಲ ನಾವು. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮದಲ್ಲಿ, ಆ ಒಂದು ಕಾರ್ಯಕ್ರಮನ ನೋಡಿನಿ ನಾನು ಕಣ್ಣಾರ. ಅವ್ರು ಮಾಡಿರ್ತಕ್ಕಂಥದ್ದು ಅದು ನಾನು ಭಾಳ ಅದ್ಭುತವಾಗಿ ಸಂತೋಷ ಪಡ್ತೀನಿ. ಮತ್ತು
ಇದು ರಾಜ್ಯದಲ್ಲಿ ಯುವಕರಿಗೊಂದು ಮಾದರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅನೇಕ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಸಿದ್ಧಾರ್ಥ್ ಸಿಂಗರವರು ಅವರನ್ನು ಮೀರಿಸ್ತಕ್ಕಂಥ, ಅವರನ್ನು ಹಿಂಬಾಲಿಸ್ತಕ್ಕಂಥ ಶಕ್ತಿ ಇನ್ನೊಂದು ಆಗಲಿಕ್ಕಿಲ್ಲ. ಬಟ್ ಮುಂದಿನ ದಿನಗಳಲ್ಲೇ ಏನು ಈಗ ಆಗಲೇ ಭಾಳಷ್ಟು ಜನರಿಗೆ ಅರ್ಥ ಆಗಿದೆ ಅವರು ಏನು. ಬಟ್ ಎಲ್ಲ ಅವರನ್ನು ವಿರೋಧ ಮಾಡಿದರೂ ಕೂಡ ಇವತ್ತು ನೆನೆಸ್ತಾ ಇದ್ದಾರೆ. ಇಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದು ಇದು ನಮ್ಮ ಒಂದು ದುರಾದೃಷ್ಟಕರ ಅಂತಕ್ಕಂಥ ಮನಸ್ಥಿತಿ ಕೂಡ ಇವತ್ತು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅವರನ್ನು ಎಲ್ಲರೂ ಕೂಡ ಗೆಲ್ಲಿಸ್ತಕ್ಕಂಥ, ಅಧಿಕಾರ ಕೊಡಿಸ್ತಕ್ಕಂಥ ಮತ್ತು ಅವರಿಂದ ನಮ್ಮ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನು ನನಸು ಮಾಡತಕ್ಕಂಥ ಮನಸ್ಥಿತಿ ಎಲ್ಲರ ಹತ್ರ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕೆನ್ನುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಇಂದು ಇಲ್ಲಿ ಅಂಬೇಡ್ಕರ್ ನಗರದಲ್ಲಿ ಪ್ರಸ್ತುತ ಅನಿಸಿದೆ. ಕಾರಣ ಇಷ್ಟೇ, ಯಾವ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿ ಇಡೀ ವಿಶ್ವದ ಗಮನ ಸೆಳೆದಿದ್ದರೋ, ಯಾವ ಒಂದು ತಳ ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಭಾರತದಂಥ ಬೃಹತ್ ದೇಶದ ಪ್ರಜಾಪ್ರಭುತ್ವದ ಒಂದು ಸಂವಿಧಾನವನ್ನು ಬರಿತಾರೋ ಅಂತಹ ವ್ಯಕ್ತಿಯ ಒಂದು ಪ್ರತಿಮೆಯನ್ನು, ಕಂಚಿನ ಪ್ರತಿಮೆಯನ್ನು ಕಮಲಾಪುರ ಭಾಗದಲ್ಲಿ ಪ್ರತಿಷ್ಠಾಪಿಸುವಂಥ ಮಹಾನ್ ಕಾರ್ಯ ಮಾಡಿದ್ದೇ ಆಧಾರವಿದ್ದರೆ ಅದು ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥದ್ದು ವಿಚಾರವನ್ನು ಇಲ್ಲಿ ಈ ಭಾಗದ ಜನರು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಭಾಗದ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಶಿವರಾಮಣ್ಣ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳು ಅದನ್ನು ಕೆಡವಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆನಂದ್ ಸಿಂಗ್ರವರು ಕೇವಲ ಫೋನ್ ಕರೆ ಮೂಲಕ ಕೆಡುವಂತಹ ಒಂದು ವಾಣಿಜ್ಯ ಮಳಿಗೆಗಳನ್ನು ತಡೆದು ಅವನ್ನು ಮತ್ತೊಮ್ಮೆ ಪುನರ್ ನವೀಕರಿಸಿ ನಿರ್ಮಾಣ ಮಾಡಿ ಆ 4 ವಾಣಿಜ್ಯ ಮಳಿಗೆಗಳಿಂದ ಬರ್ತಕ್ಕಂಥ ಬಾಡಿಗೆಯಿಂದ ನಾವು ನಮ್ಮ ಸಮಾಜದ ಆಗುಹೋಗುಗಳನ್ನು, ನಮ್ಮ ಸಮಾಜದ ದೇವತಾ ಕಾರ್ಯಗಳನ್ನು ಈಗಲೂ ಸಹ ಮಾಡ್ತಾ ಇದ್ದೀವಿ. ಇದು ಆನಂದ್ ಸಿಂಗ್ರವರು ದೂರದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಹೇಳ್ತಾರೆ. ಇದ್ರ ಜೊತೆಗೆ ತಿಪ್ಪೇಸ್ವಾಮಿ ಅಂತಕ್ಕಂಥ ಮುಖಂಡರು ಮಾತಾಡ್ತಾ ಒಂದು ವಿಷಯ ತಿಳಿಸ್ತಾರೆ. ಸಿದ್ಧಾರ್ಥ್ ಸಿಂಗ್ರವರ ಸರಳತೆ ಮತ್ತು ಉದಾರತೆ ಜೊತೆಗೆ ಒಂದು ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಎಷ್ಟಿತ್ತು ಅಂತಂದು ಹೇಳಿದರೆ, ಹೊಸಪೇಟೆಯಲ್ಲಿ ಬೃಹತ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆದಂಥ ಸಂದರ್ಭದಲ್ಲಿ ಸಿದ್ಧಾರ್ಥ್ ಸಿಂಗ್ರವರು ಇಬ್ಬರು ಪೌರ ಕಾರ್ಮಿಕರ ಪಾದ ಪೂಜೆಯನ್ನು ಮಾಡೋದ್ರ ಮೂಲಕ ತಮ್ಮ ಸರಳತೆ ಎಷ್ಟಿದೆ, ಜೊತೆಗೆ ಇಡೀ ನಗರವನ್ನು, ಇಡೀ ದೇಶವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರ ಪಾದವನ್ನು ಪೂಜೆ ಮಾಡ್ತಕ್ಕಂಥ ಪುಣ್ಯ ನನಗೆ ದೊರೆತಿದೆ ಅಂತಕ್ಕಂಥ ವಿಚಾರವನ್ನು ಸಹ ಸಿದ್ಧಾರ್ಥ್ ಸಿಂಗ್ರವರು ತಿಳಿಸ್ತಾರೆ. ಅಂದರೆ ಇಷ್ಟು ಉದಾರತೆ, ಇಷ್ಟು ಸರಳತೆ ಯಾರೆಲ್ಲಾದರೂ ನೋಡಬೇಕಾದ್ರೆ ಅದು ಕೇವಲ ಸಿದ್ಧಾರ್ಥ್ ಸಿಂಗ್ರವರ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಅವೆಲ್ಲ ಗುಣಗಳನ್ನು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಈ ಭಾಗದಲ್ಲಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ. ಜೊತೆಗೆ ಅವರನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ನಮಗೆ ತುಂಬಲಾರದ ನಷ್ಟ. ಮುಂದಿನ ಚುನಾವಣೆಯಲ್ಲಿ ಅವರು ಜನಪ್ರತಿನಿಧಿಯಾಗಿ ಬರ್ತಾರೆ ಮತ್ತು ಈ ಭಾಗದ ಅಭಿವೃದ್ಧಿಯನ್ನು ಮತ್ತಷ್ಟು ವೇಗವನ್ನು ಕೊಡ್ತಾರೆ. ಅವರ ತಂದೆಗಿಂತಲೂ ಮೀರಿದ ಸಾಧನೆಯನ್ನು ಮಾಡುವಂಥ ಶಕ್ತಿ ಮತ್ತು ಎದೆಗಾರಿಕೆ ನಮ್ಮ ಸಿದ್ಧಾರ್ಥ್ ಸಿಂಗ್ರವರಲ್ಲಿದೆ. ಅವರ ಜೊತೆ ನಾವ್ಯಾವತ್ತೂ ಕೂಡ ಈ ಭಾಗದ ಜನ ಇರ್ತೇವೆ, ಅವರ ಗೆಲುವಿಗಾಗಿ ಶ್ರಮಿಸ್ತೇವೆ. ಅವರ ಒಂದು ಜನ್ಮದಿನಕ್ಕೆ ಅವರು ಶಾಸಕರಾಗುವುದೇ ನಮ್ಮಿಂದ ಕೊಡುವಂಥ ಒಂದು ಗಿಫ್ಟ್, ಒಂದು ಕೊಡುಗೆ ಅಂತಕ್ಕಂಥ ಈ ಭಾಗದ ಜನ ಹೇಳಿದ್ದಾರೆ. ನಮ್ಮ ಕಮಲಾಪುರದ ಅಂಬೇಡ್ಕರ್ ನಗರ ಭಾಗದ ಎಲ್ಲ ಮುಖಂಡರಿಗೆ ಆನಂದ್ ಸಿಂಗ್ ಆರ್ಮಿ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಸಿದ್ಧಾರ್ಥ್ ಸಿಂಗ್.